ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ. ಬೇರೆ ಬೇರೆ ಭಾಗದಲ್ಲಿ 2 ತಿಂಗಳ ಹಿಂದೆ ಮಳೆಗೆ ಕುಸಿದಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ. ಬೇರೆ ಬೇರೆ ಭಾಗದಲ್ಲಿ 2 ತಿಂಗಳ ಹಿಂದೆ ಮಳೆಗೆ ಕುಸಿದಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ. ಬೇರೆ ಬೇರೆ ಭಾಗದಲ್ಲಿ 2 ತಿಂಗಳ ಹಿಂದೆ ಮಳೆಗೆ ಕುಸಿದಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ. ಬೇರೆ ಬೇರೆ ಭಾಗದಲ್ಲಿ 2 ತಿಂಗಳ ಹಿಂದೆ ಮಳೆಗೆ ಕುಸಿದಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ
ಮಣ್ಣು ಕುಸಿತಾ ಇದೆ ಬೇರೆ ಬೇರೆ ಭಾಗದಲ್ಲಿ. 2 ತಿಂಗಳ ಹಿಂದೆ ಮಳೆಗೆ ಕುಸಿತಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ ಬೇರೆ ಬೇರೆ ಭಾಗದಲ್ಲಿ. 2 ತಿಂಗಳ ಹಿಂದೆ ಮಳೆಗೆ ಕುಸಿತಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ ಮಣ್ಣು ಕುಸಿತಾ ಇದೆ ಬೇರೆ ಬೇರೆ ಭಾಗದಲ್ಲಿ. 2 ತಿಂಗಳ ಹಿಂದೆ ಮಳೆಗೆ ಕುಸಿತಿದ್ದ ಪಾರ್ಕ್ ಗೋಡೆ ಇದೀಗ ಅದೇ ಜಾಗದಲ್ಲಿ ಮಣ್ಣು ಕುಸಿತಾ ಇದೆ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ ಇಲ್ಲಿ ವಿದ್ಯಾಪೀಠ ವಾರ್ಡ್ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಜಿಟಿ ಮಳೆಯಿಂದಾಗಿ ಮಣ್ಣು ತೇವಾಂಶ ಇದೆ. ಆ ತೇವಾಂಶದಿಂದಾಗಿ ಕಾಂಪೌಂಡ್ಗಳು ಕುಸಿದು ಬೀಳ್ತಾ ಇದೆ. ಮಣ್ಣು ಕೂಡ ಕುಸಿತಾ ಇರುವಂತಹ ಘಟ್ಟಗಳಾಗ್ತಾ ಇದೆ. ಭಾಗದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಗಮನಿಸಿದ್ವಿ. ಮತ್ತೊಂದು ಕಡೆ ಮೈಸೂರಲ್ಲಿ ಮರ ಬಿದ್ದಿರುವಂತಹ ದೃಶ್ಯವನ್ನ ಕೂಡ ಗಮನಿಸಿದ್ವಿ. ಬೆಂಗಳೂರಲ್ಲಿ ಕೂಡ ಸಮಸ್ಯೆಗಳು ಉಲ್ಬಣಗೊಂಡಿದೆ. ವಿದ್ಯಾಪೀಠ ಸರ್ಕಲ್ ಬಳಿ ಕಾಂಪೌಂಡ್ ಕುಸಿದು ಬಿದ್ದಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. 3 ದಿನಗಳಿಂದ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಿಂದ ತೇವಾಂಶ ಹೆಚ್ಚಾಗಿ